ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತಿನ ಒಂದು ವಿಡಿಯೋ ಏನು ಅಂತ ಈ ವಿಡಿಯೋದಲ್ಲಿ ನೀವೇ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದೆ. ಟೀ ಕುಡಿದ ತಕ್ಷಣ ಗಾಡಿ ಕೀ ಹುಡ್ಕಕ್ಕೆ ಅಂತ ಹೋಗ್ತೀನಿ. ಗಾಡಿ ಕೀನೇ ಕಾಣಿಸ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿನ್ನೆ ಸಾಯಂಕಾಲದ ಪೂರ್ತಿ ಕಾಂಕ್ರೀಟ್ ಹಾಕಿದ್ವಿ. ಇದೆಲ್ಲ ಸೆಟ್ ಆಗೈತೆ ಅಂತ ನೋಡ್ಬೇಕಿತ್ತು. ಅದಕ್ಕೆ ನೋಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕುತ್ಕೊಂಡೈತೆ. ನೆಕ್ಸ್ಟ್ ಅಲ್ಲಿಂದ ಹೊಲ್ಟಿದ್ದೇನೆ. ಕುಡ್ಲು ಹುಡುಕ್ಬೇಕಿತ್ತು. ಕುಡ್ಲು ಮನೆಯೆಲ್ಲ ಹುಡುಗರು ಸಿಗ್ಲಿಲ್ಲ. ಇಲ್ಲಿ ಇರ್ತದೆ ಅಂತ ಬಂದೆ. ನೋಡಿದ್ರೆ 3-4 ಅವೆ. ಚೆನ್ನಾಗಿರೋದೊಂದು ಕುಡ್ಲು ತಗೊಂಡು ಹಂಗೆ ಗುದ್ಲಿ ಬೇಕಿತ್ತು. ಒಂದು ನೀರು ಕಟ್ಟಬೇಕಿತ್ತು. ನೋಡೋಣ ಅಂತ ನೋಡಿದೆ. ಗುದ್ಲಿನೂ ಸಿಕ್ತು. ಅಲ್ಲಿಂದ ಹೊಲ್ಟಿದ್ದೆ ಹೊಲ್ದತ್ರ ಬರೋಷಕ್ಕೆ ಕರೆಂಟ್ ಇನ್ನೂ ಲೇಟು ಅಂತ ನಮ್ಮಪ್ಪ. ನೋಡಿದ್ರೆ ಯಾರೋ ಎಲ್ಲ ರೋಡ್ ರಿವರ್ಸಿ ರೆಡಿ ಮಾಡೋರೆ ಏನೋ ಉಣಕ್ಕೆ. ಪಕ್ಕದಲ್ಲವರು ಪೈಪ್ ಹೊಣಿಸ್ಬೇಕು ಅಂತ ಹೇಳಿದ್ರು. ಸರಿ ಸೈಡಾಗ ಸುಣಿಸಿ ಅಂತ ಹೇಳಿದ್ವಿ. ಅವ್ರು ನೋಡಿದ್ರೆ ಗ್ರೀನ್ ಹೌಸ್ನೇ ಹೊಲ್ದೊಳಗೆ ತಳ್ಳಿ ಪೈಪ್ ಹೊಣ್ಸವ್ರೆ. ಗ್ರೀನ್ ಹೌಸ್ ಎಲ್ಲ ಒಂದು ಕಡಿಗೆ ಹಾಕ್ಬಿಟ್ಟು ಇಲ್ಲಿ ಐತಾ ಹತ್ತೇನೆ. ಇದೆಲ್ಲ ಕುಯ್ದಾಕ್ಬೇಕಿತ್ತು. ವಿಡಿಯೋ ಮಾಡಿದ್ರೆ ಟೈಮ್ ಆಗ್ತದೆ ಅಂತ ಬೇಗ ಕುಯ್ದಾಕ್ದೆ. ಒಂದು 5-6 ಸಾಲ ಕುಯ್ದಾಕ್ದೆ. ಅಷ್ಟೊತ್ತಿಗೆ ಕರೆಂಟ್ ಬಂದಿರ್ಬೋದೇನೋ ಅಂತ ಹೊಲ್ದತ್ರ ಹೋಗೋಣ ಅಂತ ಹೋದೆ. ಹೋಗಕ್ಕಿನ ಮುಂಚೆ ಚೆನ್ನಾಗಿರೋದು ಒಂದು ಸ್ವಲ್ಪ ಮನೆಗೆ ಆಗ್ತೈತೆ ಅಂತ ದೇವ್ರ ಫೋಟೋಗೆ ಕುಡಿಕೊಂಡೆ. ಕಾಣಿಸ್ತಲಿದ್ದೇನೆ. ಹಂಗೆ ಹೊಲ್ದತ್ರ ಹೋಗ್ಬೇಕಾದ್ರೆ ರಾಗಿ ಪೈರ್ ಹಾಕಿದ್ವಿ. ಇನ್ನೂ ಒಂದು ಹೊಲ್ದತ್ರ ಹೆಂಗೈತಂತ ನೋಡೋಣ ಅಂತ ನಿನ್ಸ್ದೆ. ನೀರಿಕ್ಕಿರೋ ಕಡೆ ಚೆನ್ನಾಗೈತೆ, ನೀರಿಗೆ ಇಲ್ದರ ಕಡೆ ಎಲ್ಲ ಬಾಡೈತೆ. ಅಲ್ಲಿಂದ ಕರೆಂಟ್ ಬಂದಿರ್ಬೋದೇನೋ ಅಂತ ಬೇಗ ಬಂದು ನೋಡಿದ್ರೆ ಕರೆಂಟೇ ಬಂದಿಲ್ಲ. 1 ಅವರ್ ಆದ್ರೂ. ಕರೆಂಟ್ ಕೊಡ್ತಾರೋ ಕೊಡಲ್ವೋ ಕನ್ಫರ್ಮೇಶನ್ ತಗೋಣ ಅಂತ ಕರೆಂಟ್ ಆಫೀಸ್ಗೆ ಫೋನ್ ಮಾಡಿದೆ. ಅವ್ರು ನೋಡಿದ್ರೆ ಶಿಫ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಡೋಣ. ಸರಿ ಕರೆಂಟ್ ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋದು ಅಂತ ಗೊಬ್ಬರ ತಂದಿದ್ದೆ. ಗೊಬ್ಬರ ಹಾಕೊಂಡು ಹೋಗೋಣ ಇದಾದ್ರೂ ಆಗಲಿ ಅಂತ ಅನ್ಕೊಂಡೆ. ನೋಡಿದ್ರೆ ನೀರು ಇಕ್ಬಿಟ್ಟು ಗೊಬ್ಬರ ಹಾಕ್ಬೇಕಿತ್ತು. ನಾನು ನೋಡಿದ್ರೆ ಹಂಗೆ ಹಾಕ್ಬಿಟ್ಟಿದ್ದೀನಿ. ಗೊಬ್ಬರ ಹಾಕಿದ್ದೇನೋ ಬೇಗನೆ ಐತೆ. ಒಂದು 10 ನಿಮಿಷಕ್ಕೆ ಹೊಲ ಪೂರ್ತಿ ಹಾಕಿದ್ವಿ. ನೆಕ್ಸ್ಟ್ ಇಲ್ಲಿಂದ ಯಾವ್ದಾದ್ರು ಸಾಲ ಮಿಸ್ ಆಗೈತೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಯಾವುದೂ ಸಾಲ ಮಿಸ್ ಆಗಿರಲಿಲ್ಲ. ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಅಂತ ಹೊರಟೆ. ಅಷ್ಟಕ್ಕೆ ನನ್ನ ಫ್ರೆಂಡ್ ಬೇರೆ ಬಂದು ಮಾತಾಡ್ಸ್ತಾ ಇಲ್ಲ, ಕಾಣಿಸ್ತಾನೆ ಇಲ್ಲ ಅಂತ. ಸರಿ ಅವನ್ನ ಮಾತಾಡ್ಸ್ಕೊಂಡು ಎಲ್ಲಿದ್ರೆ ಟೈಮ್ ಆಗ್ತದೆ ಅಂತ ಮನೆ ಕಡೆ ಹೊರಟೆ. ಆವಾಗಲೇ ಪತ್ರ ಹೇಳಿದ್ನಲ್ಲ ತಾಮನ್ ಮನೆ ಹತ್ರ ಆಗದೆ ತಿರ್ಗಾ ಹೊಲ್ದ ಹತ್ರ ಬಂದೆ. ಇದು ಬಾಳೆ ಇದು ಕುಯ್ಕೊಂಡು ಹೋಗ್ಬೇಕಿತ್ತು, ಮಿಸ್ ಆಗಿತ್ತು. ಅದಕ್ಕೆ ಅಂತಲೇ ಕುಯ್ಕೊಂಡು ಹೋಗೋಣ ಅಂತ ಬಂದೆ. ಮನೆ ಹತ್ರ ತಗೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತಿದ್ನ. ಸರಿ ಮನೆ ಹತ್ರ ತಗೊಂಡ್ರೆ ಇನ್ನು ಯಾಕೆ ನಾವು ಅಮ್ಮನ ಹತ್ರ ಬೈಸ್ಕೊಳ್ಳೋದು ಅಂತ ಎಲ್ಲ ಇಲ್ಲೇ ಕ್ಲೀನ್ ಮಾಡಿ ಅಲ್ಲಿಂದ ಹೊರಟಿದ್ದೆ ಮನೆ ಹತ್ರ. ಹಂಗೆ ಬರ್ಬೇಕಾದ್ರೆ ಬಿಸಿಲು ಜಾಸ್ತಿನೇ ಹೊಡಿತಿತ್ತು. ಸರಿ ಇನ್ನೇನು ಅಂತ ಬೇಗ ಬಂದೆ. ಬಸ್ ಡ್ರೈವರು ಫೋನ್ ಮಾಡಿ ಬಸ್ಸು ಆನ್ ದಿ ವೇ ಐತೆ, ಬೇಗ ಬಸ್ ಸ್ಟ್ಯಾಂಡ್ ಬಾ ಅಂತ ಅಂದ್ರು. ಸರಿ ಅಂತ ಬೇಗನೆ ಹೊರಟು ಬಂದೆ. ರಿಟರ್ನ್ ಬಸ್ ಎಷ್ಟಾದ್ರೂ ಬರಲಿಲ್ಲ. ಇನ್ನೇನು ಫೋನ್ ಮಾಡ್ಬೇಕಂತ ಫೋನ್ ತಕೊಂಡೆ. ಅಷ್ಟಕ್ಕೆ ಅವರೇ ಫೋನ್ ಮಾಡಿ ಒಂದು 10 ನಿಮಿಷ ಲೇಟ್ ಆಗುತ್ತೆ, ಬಸ್ ಪಂಚರ್ ಐತೆ ಅಂತ ಅಂದರು. ಅರ್ಧ ಗಂಟೆ ಆಗಿದ ತಕ್ಷಣ ಬಸ್ಸು ಬಂತು. ಇನ್ನೇನು ಅಂತ ಬಸ್ ಹತ್ತಿ ಡ್ರೈವರ್ನ ಮಾತಾಡಿ ಮುಂದೆ ಜಾಸ್ತಿ ಜನ ಇದ್ರು ಅಂತ ಹಿಂದೆ ಹೋದೆ. ಹಿಂದೆ ಹೋಯ್ದ ತಕ್ಷಣ ಯಾವ ಬಸ್ ಕಾಣಿಸೋ ಅಂತ ಸ್ಕ್ರೀನ್ ತೆಗೆದು ನೋಡಿದ್ರೆ ಗೌರ್ಮೆಂಟ್ ಬಸ್ ಎರಡು ಓವರ್ಟೇಕ್ ಕೊಡಕ್ಕೆ ನೋಡ್ತಾವೆ. ಡ್ರೈವರು ಸೈಡೇ ಕೊಡ್ತಿಲ್ಲ. ಇನ್ನೇನು ಹತ್ತತ್ರ ಬೆಂಗಳೂರು ಹತ್ರ ಬಂದ ತಕ್ಷಣ ಸೈಡ್ ಕೊಟ್ಟರು. ಸರಿ ಇನ್ನೇನಂತ ನಾನು ಇಳಿದ್ಬಿಟ್ಟು ಅಲ್ಲೇ ರೂಮ್ ಹತ್ರ ಬಂದೆ. ನೈಟ್ ಶಿಫ್ಟ್ ಬೇರೆ ಇತ್ತು. ಹೋಗಿ ಒಂದು ಸ್ವಲ್ಪ ಹೊತ್ತು ಮನೆ ಕಳೋಣ ಅಂತ ಅನ್ಕೊಂಡೆ. ನೇನು ಹೊಟ್ಟೆ ಬೇರೆ ಹಸಿದಾಯ್ತು. ಹೋಗಿದ ತಕ್ಷಣ ಏನಾದ್ರು ಇರುತ್ತಾ ಅಂತ ನೋಡಿದೆ. ನಮ್ಮ ಅಕ್ಕ ಊರಿಂದ ಕರ್ಜೆಕಾಯಿ ತಂದಿತ್ತು. ಅವನೇ ತಿಂದು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮನೆ ಕಂಡೆ. ಇದ್ದ ತಕ್ಷಣ ಬಸ್ ಸಿಗಲ್ಲ. ನೈಟ್ ಹೊತ್ತು ಬೇಗ ಹೋಗೋಣ ಅಂತ ಹೊರಟೆ. ಹೋಗಿದ ತಕ್ಷಣ ಬಸ್ ಸಿಕ್ತು. ಹುಡುಗರ್ನೆಲ್ಲ ಮಾತಾಡಿಸಿ ಸೆಕೆಂಡ್ ಶಿಫ್ಟ್ ಹುಡುಗರಿಗೆ ಗುಡ್ ನೈಟ್ ಹೇಳಿ ನೆಕ್ಸ್ಟು ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ನಮ್ಮ ಹುಡುಗನ ಕರ್ಕೊಂಡು ಹೊರಟೆ. ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ಅಷ್ಟೇ.